ಸ್ನೇಹಿತರೆ ನಮಸ್ಕಾರ. ಇಲ್ಲಿ ನೈಸ್ ರೋಡ್ ಪಕ್ಕದಲ್ಲಿದ್ದೀವಿ. ಎಲ್ಲಿಯಪ್ಪ ಅಂದರೆ ತುಮಕೂರು ರೋಡ್ ಹತ್ರ ನೈಸ್ ರೋಡ್ ಪಕ್ಕದಲ್ಲಿದ್ದೀವಿ. ಈ ರಸ್ತೆಯನ್ನು ಮಾಡಲಿಕ್ಕೆ ಜಾಗ ತಗೊಂಡು ಸರ್ಕಾರದ ವತಿಯಿಂದ ಸರ್ಕಾರದ ಕಡೆಯಿಂದ ರಸ್ತೆ ಮಾಡೋಕ್ಕೆ ಇವರು ಜಾಗ ತಗೊಂಡಿದ್ದು. ಆದರೆ ಇವರು ನೈಸ್ ರೋಡ್ನವರು ಸರ್ಕಾರ ಅಧಿಕಾರಿಗಳನ್ನು ಒಳಗಾಕೊಂಡು ಯಾವ್ಯಾವ ರೀತಿ ಇಲ್ಲಿ ಜಾಗನ ಮುಂಡಾಯಿಸಿರೋ ಅಂದರೆ ತೋರಿಸ್ತೀನಿ. ಸರ್ಕಾರ ಗೋಮಾಳನ ಯಾವ್ಯಾವ ರೀತಿ ಮುಂಡಾಯಿಸಿದಾರೆ ನೋಡಿ. ಇದು ಎಷ್ಟು ದೊಡ್ಡ ರೋಡ್ ಮಾಡಿದ್ದಾರೆ ನೈಸ್ ರೋಡ್ನವರು. ಇಲ್ಲಿ ನೋಡಿ, ಅದು ಪಕ್ಕ ಗೋಮಾಳದು, ಸರ್ಕಾರಿ ಗೋಮಾಳದು. ಇಷ್ಟೆಲ್ಲ ಸುಮಾರು ಒಂದು 50 ಎಕರೆ ಮೇಲಿದೆ. ಎಲ್ಲ ಬಹಳ ಅದ್ಭುತವಾಗಿ ಲೇಔಟ್ ಮಾಡಿದ್ದಾರೆ ಇವರು. ರಸ್ತೆಯನ್ನು ಮಾಡ್ತೀನಿ ಅಂತಂದೇಳಿ ಜಾಗ ತಗೊಂಡು ಈ ರೀತಿ ಸರ್ಕಾರ ಅಧಿಕಾರಿಗಳನ್ನು ಒಳಗಾಕೊಂಡು, ಅಂದರೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು, ಯಾವ ಜಾಗ ಬೇಕಾದ್ರೂ ಗುಳುಮ್ ಅನಿಸ್ಬೋದು. ನೋಡಿ, ಇದು ಗೋಮಾಳ. ಇದು 100% ಗೋಮಾಳದ ಜಾಗನೇ ಇದು. ಇದನ್ನು ನೈಸ್ ರೋಡ್ನವ್ರು ತಗೊಂಡು ಈ ಸರ್ಕಾರಿ ಗೋಮಾಳನ ಇವರಿಗೆ ಪ್ರೈವೇಟಿಗೆ ದುಡ್ಡು ಕೊಟ್ಟು ನೋಡಿ ಯಾವ ರೀತಿ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಇಂಥವೆಲ್ಲ ತೋರಿಸ್ರಯ್ಯ ಈ ತುಕಲಿ ಮಾಧ್ಯಮಗಳು ಅಂದರೆ ಬರೀ ಪೆಂಡ್ರೈವ್ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ. ಆದರೆ ಇದು ಬಹಳ ದೊಡ್ಡ ಮೋಸದ ಕೆಲಸ. ಇದು ಎಷ್ಟು ಜಾಗನ ಮುಂಡಾಯಿಸಿದ್ದಾರೆ ನೋಡಿ. ಇದು ಕಣ್ಣು ಮುಂದೆನೇ ಇದೆ ನೋಡಿ. ಇದು ಯಾವ ರೀತಿ ಜಾಗ ಇದು. ನೈಸ್ ರೋಡ್ನವರು ಲೂಟಿ ಹೊಡೆದು ಕುಂತ್ಕೊಂಡಿದ್ದಾರೆ ಈ ಜಾಗನ. ಹೇಳ್ತಾರೆ ದೇವೇಗೌಡರಿಗೆ ಏನು ಮಾತೆತ್ತಿರೋ ದೇವೇಗೌಡರು ಏನು ಭಯಂಕರ, ಏನು ಹಂಗೆ ಹಿಂಗೆ ಅಂತಂದು ಹೇಳ್ತಾರೆ. ಎಲ್ಲ ರಾಜಕಾರಣಿಗಳು ಕೋಟಿ ಸಾವಿರ ಕೋಟಿ ದುಡ್ಡು ಮಾಡಿಟ್ಟಿದ್ದಾರೆ. ದೇವೇಗೌಡರು ಒಂದೇ ಅಲ್ಲ, ದೇವೇಗೌಡರು ಪರ್ಮಿಷನ್ ಮಾಡಿದ್ದು ರಸ್ತೆಯನ್ನು ಮಾಡೋಕ್ಕೆ ಮಾತ್ರ. ಈ ಥರ ಲೇಔಟ್ ಮಾಡೋಕ್ಕೆ ದೊಡ್ಡ ಚೌಟ್ರಿಗಳು ಕಟ್ಟೋಕ್ಕೆ ಅಲ್ಲ ದೇವೇಗೌಡರು ಮಾಡಿದ್ದು. ಈ ರಸ್ತೆ ಮಾಡೋಕ್ಕೆ ಅವ್ರಿಗೆ ಪರ್ಮಿಷನ್ ಕೊಡಿಸಿದ್ದವರು ಅವಾಗ ಅವರ ಸರ್ಕಾರದಲ್ಲಿ. ಆದರೆ ಇವರು ರಸ್ತೆಯನ್ನು ಬಿಟ್ಟು ಈ ಥರ ಸರ್ಕಾರಿ ಗೋಮಾಳಗಳನ್ನು ನುಂಗಿ ನೀರು ಕುಡಿದು ಲೇಔಟ್ ಮಾಡೋಂಥ ಅವಶ್ಯಕತೆ ಇದೆಯಾ? ಈ ಜಾಗನ ಎಷ್ಟೋ ಜನ ಬರೀ ಸಾಹುಕಾರಗಳೇ ಉದ್ಧಾರ ಆದರೆ ಯಾಕೆ ಬಡವ್ರುಗಳಿಗೆ ಮನೆಗಳು ಬೇಡವಂಗಾದ್ರೆ? ಬಡವ್ರಿಗೂ ಬರೀ ಬೀದಿಲಿ ಮಲ್ಕೋಬೇಕಂಗಾದ್ರೆ? ಬಡವ್ರುಗಳು ಬರೀ ಏನು ಅಲ್ಲಿ ಇಲ್ಲಿ ಗುಡಿಸಲಲ್ಲಿ ಮಲ್ಕೋಬೇಕಾ, ರೋಡಲ್ಲಿ ಮಲ್ಕೋಬೇಕಾ? ಯಾಕೆ ಈ ಥರ ಈ ಜಾಗನ ನೈಸ್ ರೋಡ್ ಅವರಿಗೆ ಕೊಡುವ ಬದಲು ಯಾಕೆ ಇದನ್ನು ಬಡವರಿಗೆ ಇಲ್ಲಿ ಮನೆ ಕಟ್ಟಿ ಕೊಡ್ಬೋದಿತ್ತಲ್ಲ? ಹೊರ ರಾಜ್ಯದಿಂದ ಬಂದವರಿಗೆ ಬೆಂಗಳೂರು ಸಿಟಿಲೆಲ್ಲ ಮನೆ ಕಟ್ಟಿ ಕೊಡ್ತಾಯಿದ್ದಾರೆ. ಯಾಕೆ ನಮ್ಮ ಕನ್ನಡಿಗರಿಗೆ, ಕರ್ನಾಟಕದವರಿಗೆ ಎಷ್ಟೋ ಜನಕ್ಕೆ ಮನೆಗಳು ಇಲ್ಲ. ಆ ರೀತಿ ಇನ್ನೂ ಒದಾಡ್ತಾ ಇದ್ದಾರೆ. ಅಂಥವ್ರಿಗೆ ಈ ಥರ ಜಾಗದಲ್ಲಿ ಮನೆ ಕಟ್ಟಿಕೊಟ್ಟಿದ್ದೇನೆ. ಇವ್ರ ಅಪ್ಪನ ಮನೆದೇನೋ ಗಂಟು ಹೋಗಿರೋದ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಜಾಗ ಮುಂಡ ಮುಚ್ಚಿದ್ದಾರೆ ನೋಡಿ. ಎಷ್ಟು ಅಗಲವಾಗಿ ರಸ್ತೆಗಳನ್ನು ಮಾಡಿ ಲೇಔಟನ್ನು ಮಾಡಿ ಸರ್ಕಾರಿ ಜಾಗನ ಎಲ್ಲ ಈ ಥರ ಮುಂಡ ಮುಚ್ಕೊಂಡು ಕುಂತ್ಕೊಂಡ್ರೆ ಬಡವ್ರುಗಳಿಗೆ ಯಾಕೆ ಮನೆಗಳು ಕಟ್ಕೊಡ್ಬಾರ್ದು? ಈ ಥರ ಜಾಗಗಳಲ್ಲಿ ಬರೀ ಇವರೇ ಉದ್ಧಾರ ಆಗಿಬಿಟ್ರೆ ಬಡವ್ರುಗಳು ಯಾರು ಉದ್ಧಾರ ಆಗ್ಬಾರ್ದಾ? ನೋಡಿ ಏನು ಎಲ್ಲ ಅದ್ಭುತವಾಗಿ ರಸ್ತೆಗಳನ್ನು ಮಾಡ್ಕೊಂಡು ಈ ಥರ ನೋಡಿ. ಯಾಕೆ ಗೌರ್ಮೆಂಟ್ ಲೇಔಟ್ ಇದೆ ಈ ಥರ ತೋರಿಸಿ ನೋಡೋಣ. ಇದನ್ನು ನೋಡಿ, ಸರ್ಕಾರ ಗೋಮಾಳನ ಈ ಥರ ಇವ್ರಿಗೆ ನೈಸ್ ರೋಡ್ನವ್ರಿಗೆ ಕೊಟ್ಟಿದ್ದಾರೆ. ಇದು ಯಾರಪ್ಪಂದು ಜಾಗ ಅಲ್ಲ, ಇದು ಸರ್ಕಾರಿ ಗೋಮಾಳ. ಇಷ್ಟು ಈ ಥರ ಎಲ್ಲ ಇವ್ರಿಗೆ ನೋಡಿ ಹೆಂಗಿದೆ ಎಲ್ಲ. ನೋಡಿ, ಸರ್ಕಾರಿ ಗೋಮಾಳ ಇದು ಜಾಗ. ಇದು ಈ ಜಾಗನ ಬಡವರಿಗೆ ಸಣ್ಣ ಮನೆಗಳು ಕಟ್ಕೊಡ್ಬೋದು. ಎಷ್ಟೋ ಜನಗಳು ಇನ್ನೂ ಮನೆಗಳಿಲ್ಲ, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಮಲಗ್ತಾರೆ. ಎಷ್ಟೋ ಜನ ಬಾಡಿಗೆ ಮನೆಯಲ್ಲಿದ್ದಾರೆ. ಇದು ಎಲ್ಲ ನೋಡಿ, ಇದೆಲ್ಲ ಗೋಮಾಳದೇ. ಇದು ಅಲ್ಲೆಲ್ಲ ನೀಲಗಿರಿ ತೋಪಿದೆ. ಇದೆಲ್ಲ ಪಕ್ಕ ಗೋಮಾಳ. ಇದು ನಾವು ನೋಡಿರ್ತಕ್ಕಂಥ ಜಾಗ. ಇದು ಗೋಮಾಳ ಜಾಗ. ಇದನ್ನೆಲ್ಲ ಲೇಔಟ್ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿ ಯಾವ ಥರ ಹೊಡೆದಿದ್ದಾರೆ ಎಲ್ಲ ನೋಡಿ. ಎಲ್ಲ ಗುಡ್ಡನೇ ಸಮ ಮಾಡ್ಕೊಂಡು ಕೂತ್ಕೊಂಡ್ರೆ ಇವೆಲ್ಲ ಈ ಥರ ಮರಗಳೆಲ್ಲ ಗಿಡ ಮರಗಳು ಕಡಿದು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಮಳೆ ಬಂದರೆ ಇಲ್ಲಿಂದ ಬರ್ತದೆ ಮಳೆ. ನೋಡಿ ಎಲ್ಲ ಹೆಂಗೆ ಮಾಡಿದ್ದಾರೆ ಸ್ನೇಹಿತರೆ. ಇದು ನಿಮಗೆ ಇಷ್ಟ ಆದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ, ಗೊತ್ತಾಗಲಿ. ಸರ್ಕಾರದವರು ಬರೀ ರಾಜಕಾರಣಿಗಳು ಎಲ್ಲ ಪಕ್ಷದವರು ಸೇರ್ಕೊಂಡು ನೈಸ್ ರೋಡ್ನವ್ರಿಗೆ ಪರ್ಮಿಷನ್ ಕೊಟ್ಟು ಸರ್ಕಾರಿ ಜಾಗಗಳನ್ನು ಹಾಳು ಮಾಡಿಟ್ಟಿದ್ದಾರೆ. ಬಡವರಿಗೆ ಸರ್ಕಾರಿ ಜಾಗಗಳನ್ನು, ಕೆಲಸಕ್ಕೆ ಬರದಿರೋ ಜಾಗಗಳು, ಬಡವರಿಗೆ ಮನೆ ಕಟ್ಕೊಡೋಕ್ಕೆ ವ್ಯವಸ್ಥೆ ಮಾಡಿ. ಇಲ್ಲ ಜಾಗ ಕೊಡಿ, ಅದರಲ್ಲಿ ಅವರೇ ಸಾಲ ಮಾಡಿ ಮನೆ ಕಟ್ಕೊತಾರೆ. ಅಷ್ಟು ಕಷ್ಟ ಬಿದ್ದಾದ್ರೂ ಮನೆ ಕಟ್ಕೊತಾರೆ ಜನಗಳು. ಅದರಿಂದ ಯಾರಿಗೋ ದುಡ್ಡಿದ್ದವರಿಗೆ, ಉದ್ಯಮಿಗಳಿಗೆ
ಈ ಥರ ಸರ್ಕಾರಿ ಜಾಗ ಗೋಮಾಳಗಳನ್ನು ಕೊಡುವ ಬದಲು ಈ ಮನೆ ಇಲ್ದವ್ರಿಗೆ ಜಾಗನೇ ಇಲ್ದವ್ರಿಗೆ ದಯವಿಟ್ಟು ಇಂಥ ಜಾಗನ ಕೊಡಿ ಅಂತ ನಾನು ಈ ಸರ್ಕಾರಗಳಿಗೆ ಮನವಿ ಮಾಡ್ಕೊತೀನಿ, ರಾಜಕಾರಣಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ, ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ನಮಸ್ಕಾರ.